ಮತ್ತು ಒಂದು ವಿಶೇಷ ಏನಂದರೆ ನಾವು ನಿಜವಾಗ್ಲೂ ಎಲ್ಲರೂ ಸೇರಿ ಮಹಾಶಿವರಾತ್ರಿಯನ್ನು ಭಕ್ತಿಪೂರ್ವವಾಗಿ ಆಚರಣೆ ಮಾಡಬೇಕಂತ ಅನ್ನೋದಾದರೆ ದಯಮಾಡಿ ನಿಮ್ಮ ಪಾದರಕ್ಷೆಗಳನ್ನು ಬದಿಗಿರಲಿ. ಶಿವನ ಸ್ತೋತ್ರವನ್ನು ಹೇಳ್ತೀವಿ. ಒಂದು ವಿಶೇಷ ಏನಂದರೆ ನಮ್ಮ ಸಂಖ್ಯೆಮಠವರು ಆ ಶಿವನ ಹೇಳ್ತಾರೆ, ಅವರು ಒಂದು ಲೈನ್ ಹೇಳ್ತಾರೆ, ಅದೇ ಲೈನನ್ನೇ ನಾವು ಹೇಳಬೇಕು. ಅರ್ಥ ಆಗ್ತದಲ್ಲ? ಹಲೋ ಕಂಟಿನ್ಯೂ ತಡೆಗೂ ಬಾರ್ಸದ ಕೊನೆ ಪುಕ್ಷಕ ಬಂತದ ಒಂದು ಶಿವನ ಗೀತೆಯನ್ನು ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರು ಅನ್ನೋಂಥ ಗೀತೆಯನ್ನು ಪ್ರಸ್ತುತಪಡಿಸಿದ್ರೆ ತಾವೆಲ್ಲ ಗೀತೆಯನ್ನು ಕೇಳಿ. ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಹರನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಹರನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಹರನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ನಿನ್ನಾಟ ಬಲ್ಲವರ್ಯಾರ್ಯಾರೋ, ಹರನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಕುಮ್ಮರಗುಂಡಣ್ಣನ ಮನೆಯ ಕಡೆಗೆ ಚಂದವ ಕಂಡು, ಕುಮ್ಮರಗುಂಡಯ್ಯನ ಮನೆಯ ಕೆಳಗೆ ಶಬ್ದವ ಕಂಡು, ಕುಮ್ಮರಗುಂಡಣ್ಣನ ಮನೆಯ ಕಡೆಗೆ ಚಂದವ ಕಂಡು, ಕುಮ್ಮರಗುಂಡಣ್ಣನ ಮನೆಯ ಕಡೆಗೆ ಚಂದವ ಕಂಡು, ಹರನು ಕೈಲಾಸದಲ್ಲಿ, ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ತಕದೋಂ ಎಂದು ಕುಡಿದ ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಹರನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಹರನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಮಡಿವಳ ಮಾಚಯ್ಯನ ಮನೆಯ ಮಡಿಯ ಚಂದವ ಕಂಡು, 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 ಹರನು ಕೈಲಾಸದಲ್ಲಿ, ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ತಕದೋಂ ಎಂದು ಕುಣಿದ ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಹರನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಶಂಭೋ ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಹರನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ,
ನಿನ್ನಾಟವಲ್ಲವ್ಯಾರ್ಯಾರೋ ಹರನೇ ನಿನ್ನಾಟವಲ್ಲವ್ಯಾರ್ಯಾರೋ ಗುರುವೇ ನಿನ್ನಾಟವಲ್ಲವ್ಯಾರ್ಯಾರೋ